ನಮಸ್ಕಾರ ಎಲ್ರಿಗೂ. ಇವತ್ತಿನ ಮೂವಿ ಸ್ಟೋರಿ ಯಾವ್ದಪ್ಪಾ ಅಂದ್ರೆ ಒಂದು ಹಳೆ ಮೂವಿ ಅಂದ್ರೆ ರಾಜ್‌ಕುಮಾರ್ ಅವ್ರ ಮೂವಿ ಇದೈತಿ. ಇದ್ರೊಳಗ ಒಬ್ಬ ಸಾಹುಕಾರ ಯಾವ ರೀತಿಯಾಗಿ ತನ್ನ ಊರಿನ ಜನರ ಮ್ಯಾಗ ದಬ್ಬಾಳಿಕೆ ಮಾಡ್ತಿರ್ತಾನೋ, ಅವನನ್ನ ಮೆಟ್ಟಿ ನಮ್ಮ ಹೀರೋ ಯಾವ ರೀತಿ ನಿಂದಿರ್ತಾನೋ ಅನ್ನೋದು ಈ ಮೂವಿ ಸ್ಟೋರಿ ಐತ್ರಿ. ಬರ್ರಿ ತಡ ಮಾಡದ ಮೂವಿ ಸ್ಟೋರಿ ಏನೈತಿ ಅಂತ ನೋಡ್ಕೊಂಡ್ ಬರೋಣ. ಹಂಗ ಯೂಟ್ಯೂಬ್‌ದಾಗ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಫೇಸ್‌ಬುಕ್‌ದಾಗ ನೋಡ್ಕೊಳ್ಳೋರು ಫಾಲೋ ಮಾಡ್ಕೊರಿ. ಹಂಗ ಎರಡು ಕಡೆ ಲೈಕ್‌ನು ಮಾಡ್ರಿ. ಬರ್ರಿ ತಡ ಮಾಡದ ಮೂವಿ ಸ್ಟೋರಿ ಏನೈತಿ ಅಂತ ನೋಡ್ಕೊಂಡ್ ಬರೋಣ. ಈಗ ಮೂವಿ ಸ್ಟಾರ್ಟ್ ಆಗತ್ರಿ. ಮೂವಿ ಸ್ಟಾರ್ಟ್ ಆದಾಗ ನಮ್ಗೆ ತೋರ್ಸೋದು ಏನ್ ಸೀನ್‌ಪಾ ಅಂದ್ರ ಕಟ್ಟಿಗೆ ಕಡಿದಿರ್ತಾನ್ರಿ. ಅದ್ರಾಗ ಒಬ್ಬ ಮನುಷ್ಯ ಗಿಡ ಕಡಿತಿರ್ತಾನ. ಗಿಡ ಕಡಿದ ಬಳಿಕ ಸ್ವಲ್ಪ ಅಸ್ವಸ್ಥ ಆಕ್ಕನ್ರಿ. ಅಸ್ವಸ್ಥ ಆದ ಬಳಿಕ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಹೇಳಿ ಮಕ್ಕೊಂಡಿರ್ತಾನ. ಮಕ್ಕೊಳ್ಳುವಾಗ ಸ್ವಲ್ಪ ಹಾಂಗ್ ಮಕ್ಕೊಂಡಾಗ ಆ ಊರಿನ ಸಾಹುಕಾರ ಅಂದ್ರೆ ನಮ್ಮ ಚಿತ್ರದ ಮೇನ್ ವಿಲನ್ ಅಲ್ಲಿ ಬರ್ತಾನೆ. ಬಂದ ಬಳಿಕ ಅವನ ಬೇಯ್ತಾನು. ಅಂದ್ರೆ ನಾವು ನಿನಗೆ ಪಗಾರ ಎದಕ್ ಕೊಡ್ತೀವಿ? ದುಡ್ಯಾಕ್ ಕೊಡ್ತೀವಿ, ಹಿಂಗ್ ಮಕ್ಕೊಳಕ್ ಕೊಡ್ತೀವಿ ಅಂತ ಬೇಯ್ತಾನು. ಇಲ್ಲಾಂದ್ರೆ ನಾಳೆ ನಿಂದ ಅಳಿವು ಬರಬೇಡ ಅಂತ ಹೇಳ್ತಾನ. ಆದ್ರೂ ಅವಾಗ ನನ್ನ ಕಡೆ ತಪ್ಪಾದ ಕೇಳ್ತಾನ್ರಿ. ಆ ಒಬ್ಬ ವ್ಯಕ್ತಿ ಕೇಳಿದ ಬಳಿಕ ಗಿಡ ಕಡಿಬೇಕಂತ ಹೋಗ್ತಾನ. ನೀರ್ ನೋಡ್ತಾನ. ನೀರ್ ಇರಂಗಿಲ್ಲ. ತರ್ಬೇಕಂತ ಹೇಳಿ ಹೋಗಿರ್ತಾನೆ. ಹೋಗುವಾಗ ಅವ್ನ ಹೆಂಡತಿನೂ ಕೂಡ ಬರ್ತಿರ್ತಾಳ ಬುತ್ತಿ ತಗೊಂಡು ಇವಂಗ. ಅವಾಗ ಏನಾಕೈತಪ್ಪ ಅಂದ್ರೆ ಇಲ್ಲಿ ಹೊಂಟಾಗ ಸಡನ್ಲಿ ಅರ್ಧ ಏನ್ ಗಿಡ ಕಡ್ದ್ ಬಿಟ್ಟಿರ್ತಾನಲ್ಲ ಆ ಗಿಡ ಕಡ್ದು ಇದ್ದಿದ್ದು ಮುರಿದ ಅವನ ಮ್ಯಾಗ ಬಿದ್ದು ಬಿಡ್ತೈತಿ. ಅಲ್ಲಿಗೆ ಅವ ಸಾಯ್ತಾನ್ರಿ. ಸತ್ ಬಳಿಕ ನಮಗ್ ಮಾತ್ ಮುಂದಿನ ಸೀನ್ದಾಗ ಏನ್ ತೋರ್ಸೋದಂದ್ರೆ ಈಗ ಆ ಒಬ್ಬ ತೀರ್ಕೊಂಡಿರ್ತಾನ್ರೆ ಅವನ ಹೆಂಡತಿ ಮತ್ತ ಇಬ್ರು ಮಕ್ಕಳೊಂದಿಗೆ ಆ ಸಾವುಕಾರ ಮಠಕ್ ಬಂದಿರ್ತಾಳ. ಅಂದ್ರೆ ನಿಮ್ಮ ಹೊಲದ ಕೆಲಸ ಮಾಡೋದ್ನಾಗ ನನ್ ಗಂಡ ತೀರ್ಕೊಂಡಾನು ಸ್ವಲ್ಪ ದುಡ್ಡು ಕೊಡು ಅಂತ ಸಾವುಕಾರನ್ ಕೇಳ್ತಾರ್ರಿ. ಅವಾಗ ಸಾವುಕಾರ ನಾ ಯಾರಿಗೂ ದುಡ್ಡು ಕೊಡಂಗಿಲ್ಲ. ಅಂದ್ರೆ ನಮ್ಮ ಕೆಲಸ ಹಚ್ಚಿದ್ದ ನಮ್ದ ತಪ್ಪನತ್ತ ಈ ರೀತಿ ಮಾತಾಡ್ತಾನು. ನಾವು ದುಡ್ಡು ಕೊಡಂಗಿಲ್ಲ ನೀ ಇಲ್ಲಿ ಹೋಗಿ ಬಿಡತ್ ಹೇಳಿ ಅದ್ರಾಗೇನ್ ಸತ್ರ ಹೊಲ್ದಾನ ಹೆಂಡತಿ ಹೇಳ್ತಾನು. ಇಲ್ಲಿ ನಮಗ್ ಮತ್ತೊಂದು ತೋರ್ಸೋದು ಏನಪ್ಪಾ ಅಂದ್ರೆ ಈ ಇಲ್ಲೇನ್ ಇಬ್ರು ಇರ್ತಾರಲ್ಲ ಇಲ್ಲೇ ನಮಗ ಚಿತ್ರದ ಹೀರೋ ಇರ್ತಾನ್ರಿ. ಅಂದ್ರೆ ಇವನೋ ಒಬ್ಬ ಹೀರೋ ಇರ್ತಾನ. ಒಬ್ಬ ಹೀರೋ ಇರ್ತಾನ, ಹೀರೋಯಿನ್ ಅಣ್ಣ ಒಬ್ಬ ಇರ್ತಾನ್ರಿ. ಅತ್ತ ನಮ್ಗೆ ಇಲ್ಲಿ ತೋರಿಸ್ತಾರ. ತೋರಿಸಿದ ಬಳಿಕ ರೊಕ್ಕ ಕೊಡಂಗಿಲ್ಲ. ಅಲ್ಲಿಗೆ ನಮ್ಮ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಬ್ಬ ಸಾಹುಕಾರಗ ಅವನ್ ಒಂದು ರೊಕ್ಕ ಕೊಡುದಿಲ್ಲ ಅಂದ ಬಳಿಕ ಅವನ ಒಂದು ಸಂಪತ್ತಿ ಸವಾಲ ಅನ್ನೋ ರೀತಿಯಾಗಿ ಒಂದ್ ಮಾತು ಹೇಳಿ ಅಲ್ಲಿಂದ ಹೋಗಿ ಬರ್ತಾನೆ. ಮತ್ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಕೆಲವು ವರ್ಷಗಳ ನಂತರ ಅಂದ್ರೆ ಇವ್ರು ಎಲ್ಲರೂ ಕೂಡ ದೊಡ್ಡವರಾಗಿರ್ತಾರೆ. ದೊಡ್ಡವರಾದ ಬಳಿಕ ಅವಾಗ ಫಸ್ಟಿಗೆ ನಮ್ಗೆ ತೋರಿಸೋದು ಏನಪ್ಪ ಅಂದ್ರೆ ಆ ಹೀರೋನ್ ಅಣ್ಣನ್ ತೋರಿಸ್ತಾರೆ. ಅಣ್ಣ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಆ ಸಾಹುಕಾರ ಮನ್ಯಾಗ ಕೆಲಸ ಮಾಡ್ತಿರ್ತಾನೆ. ಹಿಂಗಿದ್ದ ಬಳಿಕ ಒಂದಿನ ಅಂದ್ರೆ ಏನ್ ಹೇಳ್ತಾನಪ್ಪ ಅಂದ್ರೆ ಅಣ್ಣ ನನ್ನ ಮದುವೆ ಐತ್ರಿ, ನನ್ನ ಮದುವೆ ಸಂಬಂಧ ನಾಳೆ ಮದುವೆ ಐತಿ ಬರ್ರಿ ಅನ್ನೋ ಲೆಕ್ಕಕ್ಕೆ ಹೇಳ್ತಾನ. ಅವಾಗ ಸಾಹುಕಾರ ಏನೋ ಒಂದು ತೆರಿ ಓಡಿಸಿ ₹1000 ಕೊಡ್ತಾನ್ರಿ. ಅವಾಗ ₹1000 ಅಂದ್ರೆ ಈಗ ₹1,00,000 ಇದ್ದಂಗ ಇತ್ರಿ. ಅಂದ್ರೆ ಆ ಕಾಲದಾಗ ₹1000 ಕೊಟ್ಟ ಬಳಿಕ ಬ್ಯಾಡ ಅಂತ ಹೇಳ್ತಾನ್ರಿ ಅಣ್ಣ. ಆದ್ರೂನು ಏನ್ ಹೇಳ್ತಾನಪ್ಪ ಅಂದ್ರೆ ಸಾಹುಕಾರ ಇದ ಸಾಲಲ್ಲ ನಿನಗ ಮದುವೆ ಉಡುಗೊರೆ ಅಂತ ತಿಳ್ಕೊ ಅಂತ ಹೇಳಿ ಆ ಒಂದು ₹1000 ನನಗೆ ಕೊಡ್ತಾನ್ರಿ. ಮತ್ತ ಅದೇ ಸೀನ್ದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಹೀರೋಯಿನ್ ಎಂಟ್ರಿ ತೋರಿಸ್ತಾರು. ಸ್ವಲ್ಪ ಅಲ್ಲಿ ಜಗಳ ಅದು ಇದು ಸ್ವಲ್ಪ ಹೀರೋಯಿನ್ ಕೂಡ ಇಲ್ಲಿ ನಾವು ತೋರಿಸಿದ ಬಳಿಕ ಹೀರೋಯಿನ್ ಕೂಡ ಸಾಹುಕಾರನ ಸೇಮನ್ನ ಸಿಟ್ಟಿನ ರೀತಿ ಇರ್ತಾರೆ. ಹಂಗ ಈ ಕಡೆ ಹೀರೋನ್ ಎಂಟ್ರಿ ಒಂದು ಹಾಡಿನ ಮೂಲಕ ಆಕೈತಿ. ನಮ್ಮ ಹೀರೋನ್ ಎಂಟ್ರಿನ ತೋರಿಸ್ತಾರೆ. ಅಂದ್ರೆ ಹೀರೋ ಆಗಿ ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ಅವರು ಈ ಚಿತ್ರದಾಗ ಆಕ್ಟಿಂಗ್ ಮಾಡ್ಯಾರ. ಹೀರೋಯಿನಿ ಯಾವಾಗಲೂ ಕೂಡ ಜಗಳ ಗಂಟಿರ್ತಾರೆ. ಅಂದ್ರೆ ಜಗಳಾಡ್ಕೊತಿರ್ತಾರ. ಅಂದ್ರೆ ನಾವು ಸಾಹುಕಾರನ ಮಗಳದಳು ಅನ್ನೋ ಒಂದು ಜಂಬ ಹೀರೋಯಿನಿಗೆ ಇರ್ತೈತಿ. ಇದು ಮತ್ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ₹1000 ಹಿಂಗ್ ಕೊಟ್ಟಿದ್ದ ಅಂತ ಹೇಳಿ ಅನ್ ಹೋಗಿ ಮನ್ಯಾಗ ಹೇಳ್ತಾನ್ರಿ. ಅವಾಗ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಹುಕಾರಂದ ಏನೋ ಒಂದು ಪ್ಲಾನ್ ಐತಿ. ₹1000 ತಗೊಳಕ್ ಹೋಗ್ಬೇಡ ಅಂತ ಹೇಳ್ತಾನ. ಆದ್ರೂ ಅವ್ವ ಮತ್ತ ಅಣ್ಣ ಇಬ್ರು ಕೂಡಿ ಕೇಳಂಗಿಲ್ರಿ. ನಾಳೆ ಇವತ್ತಿಲ್ದ ನಾಳೆ ಸಾಹುಕಾರ ಏನೋ ಒಂದ್ ಮಾಡ್ತಾನೋ ಅವಾಗ ನಿಮ್ಗೆ ಗೊತ್ತಾಕೈತಿ ಅಂತ ಹೇಳ್ತಾನ. ಹೇಳಿದ ಬಳಿಕ ಹಂಗ ರೊಕ್ಕ ತಗೊಂಡು ಇಟ್ಕೊಂಡಿರ್ತಾರೆ ತಮ್ಮ ತಕ್ಕ. ಮತ್ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಅಣ್ಣನ ಮದುವೆ ಇರ್ತೈತ್ರಿ. ಅಣ್ಣಂದೇನೋ ಮದುವೆ ಆಕೈತಿ. ಆದ್ರೆ ತಮ್ಮನ ಅಣ್ಣನ ಮದುವೆಗೆ ಬರಂಗಿಲ್ಲ. ಯಾಕಪ್ಪ ಅಂದ್ರ ಒಬ್ಬರಿಗೆ ಯಾರಿಗೂ ಕಷ್ಟ ಐತಿ ಅಂತ ಹೇಳಿ ಆ ರಾತ್ರಿ ಎಲ್ಲಾ ಆ ಇದ್ರೊಳಗ ದುಡ್ಯಾಕ್ ಹೋಗಿರ್ತಾನ್ರಿ. ಅಂದ್ರೆ ಹೊಲದ ಕಟ್ಟಿಗೆ ಕಾಡ್ನ್ಯಾಗ ಒಣಗಿದ್ದ ಕಟ್ಟಿಗೆಗಳನ್ನ ಕಡದ ಮಾರ್ತಿರ್ತಾನ್ರಿ ಹೀರೋ. ಹಂಗ ಒಬ್ರಿಗೆ ಸಹಾಯ ಐತೆ ನಾನು ಆ ಒಂದು ಕಟ್ಟಿಗೆಯನ್ನ ಕಡ್ಯಾಕ್ ಅಂತ ಹೇಳಿ ಆ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಕ್ ಹೋಗಿರ್ತಾನ. ಹಂಗ ರಾತ್ರಿ ಬರ್ತಾನ್ರಿ. ರಾತ್ರಿ ಬಂದ ಬಳಿಕ ಅಣ್ಣನ ಹೆಂಡತಿನ ಪರಿಚಯ ಮಾಡಿಸ್ತಾರ್ರಿ. ಅಂದ್ರೆ ಇವನ ನನ್ನ ಮೈದ್ನ ಅಥವಾ ಅತ್ತಿಗೆ ಅಂತ ಹೇಳಿ ಹಿಂಗ್ ಪರಿಚಯ ಮಾಡಿಸ್ತಾರ್ರಿ ಹೀರೋ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಮತ್ತು ಅವನಿಬ್ರು ಸ್ನೇಹಿತರು ಸೇರಿ ಒಂದ್ ಹೊಲದಾಗ ನಿಂತಿರ್ತಾರ. ನಿಂತ ಬಳಿಕ ಅಲ್ಲಿ ಹೀರೋಯಿನಿ ಬಂದ ಏನ್ ಹೇಳ್ತಾಳಪ್ಪ ಅಂದ್ರೆ ನಮ್ಮ ಹೊಲದಾಗ ಯಾಕೆ ನಿಂತಿರತ್ತೆ ಬೈತಾಳ. ಬೇದ ಬಳಿಕ ಅವಾಗ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಇದು ನಮ್ಮ ಹೊಲ ಐತಿ ಯಾರು ಹೇಳ್ತಾರ ನಿಮ್ ಹೊಲ ಇದ್ರೆ ಸಾಲ ತಗೊಂಡ್ಕಿಸಿದ್ರೆ ಏನೋ ಸ್ವಲ್ಪ ವಾಗ್ವಾದ ಆಕೈತ್ರಿ ಹೀರೋಯಿನಿ ಮತ್ತೆ ಹೀರೋನ್ ಮಧ್ಯೆ. ವಾಗ್ವಾದ ಆದ ಬಳಿಕ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಹೀರೋಯಿನಿ ನೀ ಗಂಡಸಾಗಿದ್ದೆ ಅಂದ್ರೆ ನಮ್ಮ ಹೊಲದಾಗಿನ ಕಾಲಿಡು ಅಲ್ಲಿ ಹಣಕ್ಕೆ ತಿಂದು ನೋಡು ಅಂತ ಹೇಳ್ತಾನ. ಅವಾಗ ಹೀರೋನು ಕೂಡ ಈ ಒಂದು ಮಾತಿಗೆ ಈ ಮಾತನ್ನ ಸ್ವೀಕರಿಸಿ ಅವನು ಕೂಡ ಹೋಗಿ ಆ ಒಂದು ಹೊಲದಾಗಿನ ಕಲ್ಲಂಗಡಿ ಹಣ್ಣನ್ನ ತಿಂತಾನ್ರಿ. ಸಿಟ್ಟಿಗೆದ್ದು ಹೀರೋಯಿನ್ ಹೋಗಿ ತನ್ನ ತಂದೆಯನ್ನ ಕರ್ಕೊಂಡ ಆ ಹೊಲಕ್ಕೆ ಬರ್ತಾಳ. ಹೊಲಕ್ಕೆ ಬಂದ ಬಳಿಕ ಹೀರೋಯಿನಿಗೆ ಹೀರೋಗ ಮತ್ತ ಸಾಹುಕಾರಗ ಇಬ್ಬರಿಗೆ ಜಗಳ ಶುರುವಾಕತ್ರಿ. ಅಂದ್ರೆ ವಾದ ಶುರುವಾಕತಿ. ಅಂದ್ರೆ ಈ ಹೊಲ ನಮ್ದ ಐತಿ ಅಂದ್ರೆ ಸಾಹುಕಾರ ಅಂತಾನ. ಅವಾಗ ಹೀರೋ ಏನಂತಾನಪ್ಪ ಅಂದ್ರೆ ಹೊಲ ನಿಮ್ದ ಇದ್ರೂನು ನಮ್ಮ ಹೊಲ ನಿಮಗೆ ಎಷ್ಟು ಕೊಡ್ಬೇಕಾಗಿತ್ತು ಅಟ್ ರೊಕ್ಕವನ್ನ ಕೊಟ್ಟದು ನಮ್ಮ ಹೊಲ ನಮ್ಗೆ ಬಿಡವಾರಿ ಅಂತ ಹೇಳ್ತಾನ. ಆದ್ರ ಅವಾಗ ಮತ್ತೆ ಸಾಹುಕಾರಿಗೆ ಏನೋ ಒಂದು ಮಾತು ಸಿಗಲಾರ್ದ ಏನ್ ಮಾಡ್ತಾನಪ್ಪ ಅಂದ್ರೆ ಮೊನ್ನೆ ನಿಮ್ಮ ಅಣ್ಣ ಮದ್ವಿಗೆ ತಿಳಿ ₹1000 ಸಾಲ ತಗೊಂಡು ಹೋಗ್ಯಾನು ಅದನ್ನ ಯಾರು ಮುಗಿಸ್ತಾರೋ ಅಂತ ಹೇಳ್ತಾನ. ಅವಾಗ ಹೀರೋ ಮೊದಲ ಹೇಳಿರ್ತಾನ್ರಿ ಏನೋ ಸಾಹುಕಾರ ಪ್ಲಾನ್ ಹತ್ತಿದ ರೊಕ್ಕ ತಗೋಬಾರ್ದು ಅಂತ ಹೇಳಿರ್ತಾನೋ. ಅದಕ್ಕ ಹೀರೋ ಏನಂತಾನಪ್ಪ ಅಂದ್ರೆ ಈ ಒಂದು ಪ್ಲಾನ್ಲೆ ಕೊಟ್ಟದೇನ ರೊಕ್ಕ ಅತಾನ್ರಿ. ಅಂದ ಬಳಿಕ ಹೌದು ಇದ ಒಂದು ಇದ್ರಲ್ಲೇ ಕೊಟ್ಟತಿ ಅದನ್ನ ನೀ ಮುಟ್ಟಿಸಿ ಈ ಹೊಲ ನಿಮ್ದು ಆಕತಿ ಅಂತ ಅವಾಗ ಹೀರೋಗ ಸಾಹುಕಾರ ಹೇಳ್ತಾನ್ರಿ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಇದ್ದಾವ ಮನೆಗೆ ಬರೋದ್ರೊಳಗಾಗಿ ಸಾಹುಕಾರನ ಒಬ್ಬ ಜೋಡ್ ಇದ್ದಾವ ಏನ್ ಮಾಡ್ತಾನಪ್ಪ ಅಂದ್ರೆ ಬಂದ್ ಮನೆಗೆ ಏನ್ ಹೇಳ್ತಾನ ಅಂದ್ರೆ ನಿಮ್ಮ ಮಗ ಅಂದ್ರೆ ಅಣ್ಣಗ ಮತ್ತೆ ತಾಯಿಗೆ ಏನ್ ಹೇಳ್ತಾನ ಅಂದ್ರೆ ನಿಮ್ಮ ಹೀರೋ ಇದ್ದಾವ ಏನ್ ಮಾಡ್ಯಾನಪ್ಪ ಅಂದ್ರೆ
ಅವ ಸಾವ್ಕಾರನ ಕೂಡ ವಿರುದ್ಧ ಮಾತಾಡಿದ್ದಕ್ಕೆ ಈಗ ಸಾವ್ಕಾರ ಏನ್ ಮಾಡ್ಯಾರ, ನಿಮಗೆ ಮದುವೆಗೆ ಅಂತ ಹೇಳಿ 1000 ರೂಪಾಯಿ ಏನು ಕೊಟ್ಟಿದ್ರಲ್ಲ, ಉಡುಗೊರೆ ಅಂತ ಏನು ಕೊಟ್ಟಿದ್ರು, ಆ ಉಡುಗೊರೆ ಇದ್ದಿದ್ದ ಈಗ ಸಾಲದ ರೂಪವಾಗಿ ಮಾಡ್ಯಾರ. ಅಂದ್ರೆ ಸಾವ್ಕಾರನ ದೊಡ್ಡ ಜಗಳ ತೆಗೆದಿದ್ದಕ್ಕೆ ಅದನ್ನ ಸಾಲ ಅಂತ ಹೇಳಿ ಕೊಟ್ಟಾರು. ಹೆಂಗ್ ತೀರ್ಸ್ರಿ ಅಂತ ಹೇಳಿ ಅಲ್ಲಿಂದ ಹೋಗಿ ಬರ್ತಾನ್ರಿ. ಹೀರೋ ಮನಿಗೆ ಬಂದ ಬಳಿಕ ಅಣ್ಣ ಮತ್ತು ತಾಯಿ ಇಬ್ಬರು ಸೇರಿ ಆ ಹೀರೋನನ್ನ ಬೈತಾರ. ಬೇದ ಬಳಿಕ ಈ 1000 ರೂಪಾಯಿ ಯಾವ ರೀತಿಯಾಗಿ ಮುಟ್ಟಿಸತ್ತ ಆ ಹೀರೋ ಹೇಳ್ತಾರ. ಇದ್ರ ಸಂಬಂಧ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ಕಾಡ್ನ್ಯಾಗ ಹೋಗ್ತಾನ್ರಿ. ಕಾಡ್ನ್ಯಾಗ ಹೋದ ಬಳಿಕ ಕಟ್ಟಿಗೆ ಕಡಿಯಾಕ ಹೋಗಿ ಬಿಡ್ತಾನ. ಕಟ್ಟಿಗೆ ರಾತ್ರಿ ಆದ್ರೂ ಕಟ್ಟಿಗೆ ಕಡ್ಕೊತಲ್ಲೇ ಇರ್ತಾನ. ಅವಾಗ ಅಲ್ಲಿ ತಾಯಿ ಆಗ್ಲಿ ಅಣ್ಣ ಆಗ್ಲಿ ಅಂತಾರಪ್ಪ ಅಂದ್ರೆ, ಅಥವಾ ಆ ಅಣ್ಣನ ಹೆಂಡತಿ ಆಗ್ಲಿ ಹೋಗಿ ಅವನನ್ನ ಕರ್ಕೊಂಡ್ ಬರೋದು ಅಣ್ಣ ಹೇಳ್ತಾರ. ಅಣ್ಣ ಹೋಗುದಿಲ್ಲ ತಾನು. ಅವಾಗ ತಾಯಿನ ಅಂದ್ರೆ ಅಣ್ಣನ ಹೆಂಡತಿನ ಅವನನ್ನ ಕರ್ಕೊಂಡ್ ಬರಾಕ ಕಾಡಿಗೆ ಹೋಗ್ಕಾಳು. ಕಾಡಿಗೆ ಹೋದ ಬಳಿಕ ಅತ್ತಿಗೆ ಗೊತ್ತಿರಲ್ದನ ಅಣ್ಣನು ಕೂಡ ಬಂದಿರ್ತಾನ್ರಿ ಆ ಕರ್ಕೊಂಡ್ ಹೋಗಾಕ ಅಂತ ಹೇಳಿ. ಮುಂದಿನ ಸೀನ್ದಾಗ ಏನಾಕೈತಿಪ್ಪ ಅಂದ್ರೆ ಸೇಮ್ ಒಂದ್ ರೀತಿ ಹಿಂಗ ಆಕತ್ರಿ. ಮನಿಗೆ ಬರೋತನ ಬರಂಗಿಲ್ರಿ. ಅಂದ್ರೆ ಮನಿ ಬಿಟ್ಟು ಹೊರಗೆ ಇರ್ತಾನ್ರಿ. ಹೆಚ್ಚದ ಅಲ್ಲೇ ಏನ್ರ ಒಂದ್ ಕೆಲಸ ಮಾಡ್ಕೊಂಡಿರ್ತಾನ್ರಿ ಹೀರೋ. ಈಗ ಏನಾಗಿರ್ತೈತಿಪ್ಪ ಅಂದ್ರೆ ಹೀರೋನ್ ದೋಸ್ತನ ಹೆಂಡತಿಗೆ ಹೆರಿಗೆ ನೋವು ಶುರು ಆಗಿರ್ತೈತ್ರಿ. ಅದ್ರ ಸಂಬಂಧ ಅವ್ನ ದೋಸ್ತ ಇದ್ದ ಬಂದ ಈ ಹೀರೋನ್ ಮುಂದೆ ಹೇಳಾತಿರ್ತಾನ. ಅವಾಗ ಹೀರೋನ್ ಏನ್ ಮಾಡ್ತಾನು, ಈಗ ಸದ್ಯ ಯಾರು ಗಾಡಿ ಇಲ್ಲ, ಯಾವ ರೀತಿಯಾಗಿ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಅಂತ ಅನ್ನೋದ್ರೊಳಗಾಗಿ ಮುಂದಿಂದ ಒಂದು ಎತ್ತಿನ ಗಾಡಿ ಬರ್ತೈತ್ರಿ. ಆ ಟೈಮ್ದಾಗೆಲ್ಲ ಎತ್ತಿನ ಗಾಡಿ ಇದ್ದು ಎತ್ತಿನ ಗಾಡಿ ಬರ್ತೈತಿ. ಬಂದ್ ಏನ್ ಹೇಳ್ತಾರಪ್ಪ ಅಂದ್ರೆ ನೋಡುದ್ರೊಳಗಾಗಿ ಆ ಎತ್ತಿನ ಗಾಡಿ ಯಾರ್ದಿರ್ತೈತಿ ಅಂದ್ರೆ ಸಾವ್ಕಾರನಿಂದ ಇರ್ತೈತ್ರಿ. ಅವಾಗ ಎತ್ತಿನ ಗಾಡಿ ಹೊಡ್ಯವಂಗ ಹೇಳ್ತಾರ, ಹಿಂಗ ನಮಗ ಎತ್ತಿನ ಗಾಡಿ ಬೇಕಾಗೈತಿ ಕೊಡತ್ ಹೇಳ್ತಾರ. ಅದಕ್ಕೆ ಆ ಮಾತಿಗೆ ಆ ಒಬ್ಬ ಎತ್ತಿನ ಗಾಡಿ ಹೊಡ್ಯವಂಗ ಕೊಡಂಗಿಲ್ರಿ. ಕೊಡಂಗಿಲ್ಲ ಬಳಿಕ ಅವನನ್ನ ಬೆದರಿಸಿ ಬಡದ ಆ ಒಂದು ಎತ್ತಿನ ಗಾಡಿಯನ್ನು ತಗೊಂಡ ಡಾಕ್ಟರ್ನ ಕರ್ಕೊಂಡ್ ಬರಾಕಂತೇಳಿ ಹೀರೋ ಹೋಗ್ತಾನ. ಅಲ್ಲಿ ಹೋಗಿ ಬಾ ಅಂದ ಬಳಿಕ ಡಾಕ್ಟರ್ ರಾತ್ರಿ ಐತಿ ಬರಲತ್ತಾನ. ಅಲ್ಲಿಯೂ ಕೂಡ ಹೀರೋ ಆ ಡಾಕ್ಟರ್ನ ಬೇದ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಬೇದ ಅಂದ್ರೆ ಆ ಒಬ್ಬ ಡಾಕ್ಟರ್ನ ಧರ್ಮ ಏನಪ್ಪಾ ಅಂದ್ರೆ ಯಾವುದೇ ಟೈಮ್ದಾಗ ಬಂದ್ರೂ ಪೇಷಂಟ್ ಅನ್ನು ನೋಡ್ಬೇಕು ಈ ಲೆಕ್ಕಲೆ ಒಂದು ರೀತಿ ಅಂತ ಹೇಳ್ತಾನ್ರಿ. ಅವಾಗ ಡಾಕ್ಟರ್ನು ಅದಕ್ಕೆ ಒಪ್ಪಿಗೆ ಕೊಟ್ಟ ಬಂದ ಹೆರಿಗೆಯನ್ನ ಮಾಡ್ಕೊಂಡ ಮತ್ತ ಆ ಡಾಕ್ಟರ್ನ ಹೋಗಿ ಬಿಟ್ಟು ಬರ್ತಾನ್ರಿ ಅವ್ರ ಮನೆಗೆ. ಅವಾಗ ಎತ್ತಿನ ಗಾಡಿಯನ್ನ ಓದಿದ ಸುದ್ದಿನೂ ಕೂಡ ಈಗ ಆ ಒಬ್ಬ ಎತ್ತಿನ ಗಾಡಿ ಹೊಡ್ಯವ ಸಾವ್ಕಾರ ಹೇಳಿರ್ತಾನ. ನನ್ನ ಕೇಳಲ್ದ ಹೆಂಗ್ ಎತ್ತಿನ ಗಾಡಿ ಓದ ಅಂತ ಹೇಳಿ ಈಗ ಶಿಫ್ಟಿಗೇರಿ ಆ ಸಾವ್ಕಾರನು ಕೂತಿರ್ತಾನ್ರಿ ಅವ್ ಬರ್ಲಿ ಅಂತ ಹೇಳಿ. ಆ ಟೈಮ್ದಾಗ ಇದ್ದಾಗನ ಹೀರೋ ಹೋಗಿ ಎತ್ತಿನ ಗಾಡಿಯನ್ನ ತಗೋರಿ ಅಂತ ಹೇಳಕ್ ಹೋಗ್ತಾನ. ಅವಾಗ ಸಾವ್ಕಾರ ಏನಂತಾನಪ್ಪ ಅಂದ್ರೆ, ನೀ ಯಾರನ್ನ ಕೇಳಿ ಎತ್ತಿನ ಗಾಡಿ ಓದೋದಿ ಅದಕ್ಕೆ ಶಿಕ್ಷೆ ಅನುಭವಿಸಬೇಕು ಅಂತ ಸಾವ್ಕಾರ ಹೇಳ್ತಾನ್ರಿ. ಹೇಳ್ಬೇಕ ಏನ್ ಶಿಕ್ಷೆ ಅಂತ ಕೇಳ್ತಾನ ಹೀರೋ. 15 ಚಡಿ ಏಟುಗಳನ್ನ ಹೊಡಿತಾನೆ ನಿನಗೆ ಅಂತ ಕೇಳ್ತಾನ್ರಿ ಸಾವ್ಕಾರ. ಅವಾಗ ಆ ಒಂದು 15 ಚಡಿ ಏಟುಗಳನ್ನ ಸ್ವೀಕರಿಸಕ್ಕ ನಮ್ಮ ಹೀರೋ ತಯಾರಕ್ಕನು ಈಗ ಸಾವ್ಕಾರ 15 ಚಡಿ ಏಟುಗಳನ್ನ ಹೀರೋಗ ಬಡಿತಾನ್ರಿ. ಬಡದ ಬಳಿಕ ಹೀರೋ ಇದ್ದಾವ ನೋಡೋಣ ಎಷ್ಟು ದಿನ ಇವತ್ತೇ ಒಂದಿಲ್ದ ಒಂದ್ ದಿನ ನೀನ್ ಈ ಒಂದು ಎಲ್ಲಾ ಬಡವ್ರ ಮೇಲೆ ಮಾಡುವಂತ ದೌರ್ಜನ್ಯನ ನಾ ಬಯಲಿಗೆ ಎಳಿತನು ಅಂತ ಹೇಳಿ ಹೀರೋ ನಾವ್ ಅಲ್ಲಿ ಹೇಳಿ ಅಲ್ಲಿಂದ ಹೋಗಿ ಬರ್ತಾನ್ರಿ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಊರಾಗ ಜಾತ್ರೆ ಇರ್ತದೆ. ಆ ಜಾತ್ರೆ ಒಳಗೂ ಕೂಡ ಆ ಒಂದು ಸಾವ್ಕಾರನ ಅಪಮಾನ ಮಾಡ್ತಾನ. ಅಂದ್ರೆ ಸಾವ್ಕಾರನ ಜೋಡ ವಾಗ್ವಾದ ಮಾಡಿ ಆ ಸಾವ್ಕಾರಿಗೆ ಅಪಮಾನ ಮಾಡ್ತಾನ. ಅವಾಗ ಸಾವ್ಕಾರ ಏನ್ ಮಾಡ್ತಾನಪ್ಪ ಅಂದ್ರೆ ಯಾವ್ದಾರ ರೀತಿ ಮಾಡಿ ಈ ಹೀರೋನನ್ನ ಮಟ್ಟ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊತಿರ್ತಾನ್ರಿ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ತನ್ನ ತೋಟಕ್ಕೆ ನುಗ್ಗ್ಯಾರ ಅಂತೇಳಿ ಹೀರೋಯಿನ್ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಕೆಲವು ಹೆಣ್ಮಕ್ಳನ್ನ ಕೈ ಕಟ್ಟಿ ಹಿಡಿಕಟ್ಟಿರ್ತಾರ. ಕಟ್ಟಿದ ಬಳಿಕ ಉದ್ದನ ಕತ್ತಿ ತಗೊಂಡ ಆ ಒಬ್ಬ ಹೆಣ್ಮಕ್ಳ ಮುಂದೆಲೆಯನ್ನ ಕಟ್ ಮಾಡಾಕ ಹೋಗಿರ್ತಾಳು. ಇನ್ನೇನ್ ಆ ಮುಂದೆಲೆಯನ್ನ ಕಟ್ ಮಾಡ್ಬೇಕ ಅನ್ಕೊಂಡಾಗ ಹೀರೋ ಬಂದ ಅವಳನ್ನ ತಡಿತಾನ. ತಡದ ಯಾವ ರೀತಿಯಾಗಿ ಈ ಮುಂದೆಲೆಯನ್ನ ಕಟ್ ಮಾಡಬೇಡ, ಒಂದ್ ಹೆಣ್ಮಗಳಾಗಿ ಮತ್ತೊಬ್ಬ ಹೆಣ್ಮಗಳ ಒಂದು ಕಷ್ಟ ನಿನ್ಗೆ ಗೊತ್ತಾಗಂಗಿಲ್ಲ ಅಂತ ಬೈತಾನು. ಬೇದವನು ಅವಾಗ ಸಿಟ್ಟಿಗೆದ್ದ ಮತ್ತೆ ಹೀರೋಗ ಆ ಹೀರೋಯಿನಿ ಬೈತಾರ್ರಿ. ಬೇದ ಬಳಿಕ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ಸಿಟ್ಟಿಗೆದ್ದಿದ್ದ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಹೀರೋಯಿನಿಯ ಮುಂದೆಲೆಯನ್ನ ಕಟ್ ಮಾಡಿ ಹೀರೋಯಿನ್ ಕೈಯಾಗ ಕೊಡ್ತಾನ. ಸಿಟ್ಟಿಗೆದ್ದ ಹೀರೋಯಿನ್ ಸಾವ್ಕಾರ ಅಂತ ಯಾಕಂದ್ರೆ ತನ್ನ ತಂದೆ ಅಂತ ಹೊಕ್ಕಾರ್ರಿ. ಹೋದ ಬಳಿಕ ಅವಾಗ ಏನ್ ಹೇಳ್ತಾನಪ್ಪ ಅಂದ್ರೆ ಹೆಂಗ್ರೆ ಮಾಡಿ ಅವನನ್ನ ಬಡ್ಯಾಕ ಹೋಗ್ಬೇಕಂತೇಳಿ ಹೋಗಿರ್ತಾನ. ಅವಾಗ ಸಾವ್ಕಾರ ಹತ್ತಿರ ಮತ್ತೊಬ್ಬ ಏನ್ ವ್ಯಕ್ತಿ ಇರ್ತಾನಲ್ಲ ಕೆಲಸ ಮಾಡ್ತಿರ್ತಾನ. ಅವ ಏನಂತಾನಂದ್ರೆ ಇದನ್ನ ಒಂದು ಸಮಯವನ್ನು ನಾವು ಉಪಯೋಗ ಮಾಡ್ಕೊಂಡು ಹೋಗಿ ಅವ್ರ ಮನ್ಯಾಗ ಒಂದು ಪ್ಲಾನ್ ರೂಪಿಸ್ತಾರ್ರಿ. ಅಂದ್ರೆ ಪ್ಲಾನ್ ಬೇರೆ ರೀತಿಯಾಗಿ ಹೇಳ್ಬೇಕಂತ ಹೇಳಿ ಆ ಹೀರೋನ್ ಮನೆಗೆ ಸಾವ್ಕಾರ ಮತ್ತು ಆ ಸಾವ್ಕಾರನ ಜೋಡಿ ಇದ್ದ ಒಬ್ಬ ವ್ಯಕ್ತಿ ಆ ಒಂದು ಕುದಲವನ್ನು ತಗೊಂಡ ಆ ಒಬ್ಬ ಹೀರೋನ್ ಮನೆಗೆ ಬರ್ತಾರೆ. ಹೀರೋನ್ ಮನೆಗೆ ಬಂದ್ ಬಳಕೆಲಿ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಆ ತಾಯಿ ಅಥವಾ ಆ ಅಣ್ಣನ ಮುಂದೆ ಏನ್ ಹೇಳ್ತಾರಪ್ಪ ಅಂದ್ರೆ, ನಿಮ್ಮ ಮಗ ನನ್ನ ಮಗಳನ್ನ ಅತ್ಯಾಚಾರ ಅಥವಾ ಮಾನಭಂಗ ಮಾಡಕ್ ಪ್ರಯತ್ನ ಮಾಡತ್ತಿದ್ದ ಆ ಸಾವ್ಕಾರ ಹೇಳ್ತಾನ. ಇದನ್ನ ಕೇಳಿ ಅಣ್ಣಗಾಗಿರ್ಬೋದು ಮತ್ತು ತಾಯಿಗಾಗಿರ್ಬೋದು ಸಿಟ್ಟು ಬರ್ತೈತಿ. ಸಿಟ್ಟು ಬಂದು ನನ್ನ ಮಗ ಹಿಂಗ್ ಮಾಡಂಗಿಲ್ಲ ಅಂತ ಹೇಳ್ತಾನೋ. ಆದ್ರೆ ಈಗ ಮಾಡಂಗಿಲ್ಲ ಅದ್ ಸಾವ್ಕಾರು ಕೂಡ ಹೇಳ್ತಾನ್ರಿ ಹೊಳ್ಳಿ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಹಿಂಗ್ ಹೇಳಿ ಇನ್ ಮ್ಯಾಗ ನಿನ್ನ ಮಗನ ಗಂಟೆಗೆ ಇಟ್ಕೋರಿ, ಇಲ್ಲಂದ್ರ ಅವ್ನ ನಿನ್ನಾದ್ರ ನಾವು ಕೊಲ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಅಂಜಿಕೆ ಹಾಕಿ ನನ್ನ ಮಗಳ ಮಾನಭಂಗ ಮಾಡಕ್ ಪ್ರಯತ್ನ ಮಾಡ ನಿನಗೆ ಹೇಳ್ಬೇಕಂತ ಮೊದಲು ಅಂತ ಹಿಂಗ್ ಹೇಳಿರ್ತಾನ್ರಿ ಆ ವಿಲನ್ನ. ಸಾವ್ಕಾರ ಹೇಳಿರ್ತಾನ್ರಿ. ಅದನ್ನ ಇಟ್ಟೆಲ್ಲ ಹೇಳಿ ಹೋಗ್ಬಿಡ್ತಾನ್ರಿ ಮನಿಗೆ. ಈ ಕಡೆ ಸಾವ್ಕಾರ ಮನಿಗೆ ಹೋದ ಬಳಿಕ ಹೀರೋ ಮನಿಗೆ ಬರ್ತಾನ್ರಿ. ಹೀರೋ ಮನಿಗೆ ಬಂದ ಬಳಿಕ ಏನ್ ಹೇಳ್ತಾನಪ್ಪ ಅಂದ್ರೆ ಆ ತಾಯಿ ಮತ್ತು ಅಣ್ಣ ಇದ್ದವ್ರು ಇಬ್ರು ಸೇರಿ ಆ ಹೀರೋನ ಬೇಕತ್ತಾರ. ಬೇದ ಬಳಿಕ ಏನಾಗೈತಿ ಅಂತ ಕೇಳ್ತಾನ. ಅವಾಗ ಏನ್ ಹೇಳ್ತಾರಪ್ಪ ಅಂದ್ರೆ ಆ ಸಾವ್ಕಾರ ಮಗಳನ್ನ ನೀ ಮಾನಭಂಗ ಅಥವಾ ಕೆಲ್ಸಕ್ಕೆ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾರ. ಹೀರೋಗೂ ಕೂಡ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಬಳಿಕ ಜಗಳಾಡಿದ್ದು ಕರೆ ಐತಿ, ಆಗ ಅವಳನ್ನ ಯಾವುದೇ ರೀತಿಯಾಗಿ ನಾವು ಮುಟ್ಟಕ್ ಹೋಗಿದ್ದಿಲ್ಲ ಅಂತ ಹೇಳ್ತಾನ. ಹೇಳಿದ್ರು ಕೇಳಂಗಿಲ್ಲ. ಕೇಳಲಿಕ್ಕೆ ಯಾರು ಕೂಡ ನನ್ನ ಮಾತು ನಂಬುವಾರ ಅಂತ ಹೇಳಿ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ನನ್ನ ಮ್ಯಾಗಿರುವಂತಹ ಆರೋಪವನ್ನು ಸುಳ್ಳು ಮಾಡುವವರೆಗೂ ನಾ ಮನೆಗೆ ಬರಂಗಿಲ್ಲ ಅಥವಾ ನಮ್ಮ ಮನಿ ಹೊಸಲ್ ತುಳಿಯಂಗಿಲ್ಲ ಅಂತ ಹೇಳಿ ಹೀರೋ ಅಲ್ಲಿದ ಹೋಗ್ಬಿಡ್ತಾನೆ. ಮತ್ತೆ ಮುಂದಿನ ಸೀನ್ದಾಗ ಒಂದು ಹಾಡು ಆಗ್ಬಿಡಕ್ಕೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಇದ್ದಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಸಾವ್ಕಾರ ಮನೆಗೆ ಹೋಗ್ತಾನ. ಸಾವ್ಕಾರ ಮನೆಗೆ ಹೋಗಿ ಆ ಸಾವ್ಕಾರನ ಬಡಿತಾನ. ಬಡಿಯೋದ್ರೊಳಗಾಗಿ ಏನಾಕೈತಿ ಅಂದ್ರೆ ಸಾವ್ಕಾರ ಅವ್ನು ಮುಂದಕ್ಕೆ ತೊಗೊಂಡ್ಬರ್ತಾನ್ರಿ. ಮುಂದಕ್ಕೆ ತೊಗೊಂಡ ಅವನನ್ನ ಹೊಡಿಬೇಕಂತ ತಿರ್ತಾನ. ಅವಾಗ ಆ ಹೀರೋಯಿನ್ ಕೂಡ ಅಲ್ಲಿ ಬರ್ತಾಳ. ಬಂದ ಬಳಿಕ ಹೀರೋಯಿನ ಆಡ್ ಇಟ್ಕೋತಾನ್ರಿ ಹೀರೋ. ಏನೋ ಇದ್ರ ಹೊಡಿ ಗುಂಡ ನೋಡ್ನು ಹೇಳ್ತಾನ. ಅವಾಗ ಸಾವ್ಕಾರ ಹೊಡ್ಯಂಗಿಲ್ಲ.
ಅವಾಗ ಮುಂದೆ ಏನಂತಪ್ಪ ಅಂದ್ರೆ ಹೀರೋ ಆ ಹೀರೋಯಿನ್ ಕೇಳ್ತಾನ, ನಾನು ನಿನ್ನ ಮಾನಭಂಗ ಮಾಡಕ್ ಪ್ರಯತ್ನ ಮಾಡಕತ್ತಿದ್ದೇನೆ ಅಂತ ಕೇಳ್ತಾನ. ಅವಾಗ ಹೀರೋಯಿನ್ ಇಲ್ಲತ್ತಾಳು. ಆದ್ರೆ ನಿಮ್ಮಪ್ಪ ಬಂದು ನಮ್ಮ ತಾಯಿ ಅಥವಾ ನಮ್ಮ ಅಣ್ಣನ ಮುಂದೆ ಹಿಂಗ್ಯಾಕೆ ಹೇಳ್ಯಾರೋ ಕೇಳ್ತಾನ್ರಿ ಹೀರೋಯಿನ್. ಅವಾಗ ಆ ಒಬ್ಬ ಹೀರೋಯಿನಿಗೂ ಕೂಡ ತನ್ನ ತಂದೆ ನನ್ನ ಪರವಾಗಿ ಮಾತಾಡಕ ಈ ರೀತಿಯಾಗಿ ನನ್ನ ಬಳಸ್ಕೊಂಡಾರ ಅಂತ ಹೇಳಿ ಹೀರೋಯಿನ್ ಗೊತ್ತಾಕತಿ. ಗೊತ್ತಾದ ಬಳಿಕ ಅವಾಗ ಸಣ್ಣಂಗಿ ಆ ಒಬ್ಬ ಹೀರೋನ್ ಮ್ಯಾಗ ಹೀರೋಯಿನಿಯ ಪ್ರೀತಿ ಆಗಾಕತ್ತ. ಇನ್ನು ಮುಂದಿನ ಸೀನ್ದಾಗ ಹೀರೋ ಎಲ್ಲಿ ಕೆಲಸ ಮಾಡಕತ್ತೀನಿ ಹೋಗಿರ್ತಾನಲ್ಲ, ಆ ಜಾಗದಾಗೆಲ್ಲ ಸಾವ್ಕಾರ ತನ್ನ ಒಂದು ಜನರನ್ನ ಬಳಸಿ ಆ ಒಂದು ಜಾಗದಾಗ ಕೆಲಸಕ್ಕೆ ಯಾರು ಹಚ್ಚಬಾರ್ದು ಅನ್ನೋ ರೀತಿಯಾಗಿ ಹೀರೋಗ್ ಮಾಡ್ತಾನೆ. ಇನ್ನು ಮಾತು ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ, ಒಂದ್ ರಾತ್ರಿ ಸಾವ್ಕಾರ ಮತ್ತ ಆ ಸಾವ್ಕಾರನ ಜೋಡಿ ಇದ್ದವ ಮತ್ತೆ ಎತ್ತಿನ ಗಾಡಿ ಹೊಡ್ಯಾವ 3 ಮಂದಿ ಸೇರಿ ಎತ್ತಿನ ಗಾಡಿ ಕೂತ ಒಂದ್ ಹಾದಿ ಹಿಡಿದು ಕಾಡ್ ಹಾದಿ ಹಿಡಿದು ಹೋಗಿರ್ತಾರ. ಹೋಗುವಾಗ ಅಲ್ಲಿ ಒಬ್ಬ ಹೆಣ್ಮಗಳು ಕಾಡ್ ದಾರಿಲೇ ನಡ್ಕೋತ ಹೋಗುದು ನೋಡ್ತಾನ್ರಿ ಸಾವ್ಕಾರ. ಅವಾಗ ಹೋಗಿ ಸನಿ ಹೋಗಿ ಯಾರ್ ನೀ ಅಂತ ಕೇಳಿದ ಬಳಿಕ ಆಕೆ ಯಾರು ಇರ್ತಾಳಪ್ಪ ಅಂದ್ರ ಈ ಹೀರೋನ ಅಣ್ಣನ ಹೆಂಡತಿನೇ ಇರ್ತಾಳ. ಅವಾಗ ಸಾವ್ಕಾರ ಏನಂತಾನಪ್ಪ, ನೀ ಇಟ್ ರಾತ್ರಿ ಯಾಕೆ ಹೊಂಟದಿ, ಈ ಕಡೆ ಎಲ್ಲಿ ಹೊಂಟದಿ ಅಂತ ಕೇಳ್ತಾನ. ಅವಾಗ ಹಿಂಗ ಆ ಕಡೆ ಹೋಗಿತ್ತು ಅದ್ ಹುಡ್ಕ್ಯಾಡ್ಕೋತ ಹೊಂಟನ ಅಂತ ಕೇಳ್ತಾನ. ಅವಾಗ ಇನ್ನ ಹೊಕ್ಕನ ಅಂತೇಳಿ ಹೊಂಟಾಗ ಸಾವ್ಕಾರ ಏನ್ ಮಾಡ್ತಾನಪ್ಪ ಅಂದ್ರ ಅವಳನ್ನ ಮಾನಭಂಗ ಅಥವಾ ಕೆಲ್ಸಕ್ಕೆ ಪ್ರಯತ್ನ ಮಾಡ್ತಾನೆ. ಮಾನಭಂಗ ಮಾಡಕ್ ಪ್ರಯತ್ನ ಮಾಡುವಾಗ ನಮ್ಮ ಹೀರೋ ಇದ್ದ ಅಣ್ಣನ ಹೆಂಡತಿಯ ಧ್ವನಿ ಕೇಳಿ ಬಂದ ಆ ಸಾಹುಕಾರನ ಬಡಿತಾನ್ರಿ. ಬಡದ ಬಳಕ ಅಲ್ಲಿಂದ ಈ ವಿಷಯವನ್ನ ಎಲ್ಲಿ ಹೇಳ್ಬೇಡ ಅಂತ ಹೇಳಿ ತಮ್ಮನಿಗೆ ಕೇಳ್ಕೊತಾಳ್ರಿ ಅಣ್ಣನ ಹೆಂಡತಿ. ಅಂದ ಮನಿಗೆ ಬರ್ತಾರ. ಮನಿಗೆ ಇನ್ನು ಒಳಗೆ ಬರ್ಬೇಕು ಅನ್ನೋದ್ರೊಳಗಾಗಿ ಒಳಗೆ ಬರಂಗಿಲ್ಲ. ಇನ್ನ ಟೈಮ್ ಐತಿ ಒಳಗೆ ಬರಕ ಅಂತ ಹೇಳ್ತಾನ. ಹೇಳಿ ಅಲ್ಲೇ ತನ್ನ ತಾಯಿಗೆ ಹುಷಾರಂಗಿಲ್ಲ, ಅಲ್ಲಿ ಕಿಟಕಿಯಾಗ ನಿಂತ ತಾಯಿಗೆ ಭೇಟಿಯಾಗಿ ಹೊಕ್ಕನ್ರಿ ಹೀರೋ. ಈಗ ಹೀರೋಯಿನ್ ಹಂಗ ನೋಡಕ್ ಬಂದಿರ್ತಾರೆ ಅಂದ್ರೆ ಮದುವೆ ಆಗೋ ಸಂಬಂಧ ಒಬ್ರು ನೋಡಕ್ ಬಂದಿರ್ತಾರ. ಅವಾಗ ಏನ್ ಹೇಳ್ತಾಳಪ್ಪ ಅಂದ್ರೆ, ನನಗ ಈ ಮದುವೆ ಪಸಂದಿಲ್ಲ, ನಾ ಒಬ್ಬನನ್ನ ಪ್ರೀತಿ ಮಾಡಕತ್ತನು, ಅವ ಯಾರಪ್ಪ ಅಂದ್ರೆ ಹೀರೋ, ಅವನನ್ನ ಮದುವೆ ಹಾಕನ ಅಂತ ಹೇಳ್ತಾಳ. ಅವಾಗ ಸಿಟಿ ಎದ್ದು ಸಾವ್ಕಾರ್ಗ ಮತ್ತು ಆ ಒಬ್ಬ ಹೀರೋಗ ಆಗಿ ಬರ್ತಿರಂಗಿಲ್ರಿ. ಅವಳನ್ನ ಒಂದ್ ಎಟ್ಟ ಬಡದ ಅಲ್ಲಿಂದ ಹೋಗಿ ಬಿಡ್ತಾನ್ರಿ ಸಾವ್ಕಾರ. ಬಡದ ಬಳಕ ಏನಾಗತ್ತಪ್ಪ ಅಂದ್ರೆ, ಇನ್ನ ನನ್ನ ಆ ಹೀರೋನ್ ಜೋಡ ಇರಾಕ್ ಬಿಡಂಗಿಲ್ಲ ಅಂತ ತಿಳಿದು ಏನ್ ಮಾಡ್ತಾಳಪ್ಪ ಅಂದ್ರೆ ಹೀರೋಯಿನಿ ಮನಿ ಬಿಟ್ಟ ಆ ಹೀರೋ ಎಲ್ಲಿ ಇರ್ತಾನಲ್ಲ ಅಲ್ಲಿ ಹೋಗಿ ಬಿಡ್ತಾಳ. ನಾನ್ ನಿನ್ನ ಮದುವೆ ಹಾಕನಂತ ಹೀರೋನ್ ಮುಂದೆ ಹೇಳ್ಕೊತ ಕೂತ್ ಬಿಡ್ತಾಳ. ಅವಾಗ ನನ್ನ ಮಗಳು ಇಲ್ವಾದ್ರ ಚಿಂತೆ ಮಾಡ್ಕೋತ ಸಾವ್ಕಾರ ಇರುವಾಗ ಒಬ್ಬ ಆಳ್ ಮನುಷ್ಯ ಇದ್ದಾಗ ಏನ್ ಹೇಳ್ತಾನಪ್ಪ ಅಂದ್ರೆ, ನಿನ್ ಮಗಳು ಆ ಒಬ್ಬ ಹೀರೋನ್ ಜೋಡ ಅಲ್ಲೇ ಇರಾಕತ್ತಾಳು, ಆ ಒಬ್ಬ ಹೀರೋನ್ ಜೋಡ ನಿಂತಾಳು ಅಂತ ಹೇಳ್ತಾನ. ಹೇಳಿ ಬಳಿಕ ಸಿಟಿಗೆ ಬರ್ತಾನ್ರಿ ಆ ಒಬ್ಬ ತಂದೆ. ಅವಾಗ ಅಲ್ಲೇ ಇದ್ದು ಬಂದೂಕನ್ನ ತಗೊಂಡು ಅವ್ನು ಕೊಲ್ಲಬೇಕಂತ ಹೇಳಿ ಹಾಕಿರ್ತಾನ. ಹೋಗುವಾಗ ಮತ್ತೆ ಆ ಸಾವ್ಕಾರನ ಜೋಡಿದ್ದ ಒಬ್ಬ ವ್ಯಕ್ತಿ ಏನ್ ಹೇಳ್ತಾನಪ್ಪ ಅಂದ್ರೆ, ನೀನ ಡೈರೆಕ್ಟ್ ಹೋಗಿ ಕೊಂದೆ ಅಂದ್ರೆ ಆ ಒಬ್ಬ ನೀನ ಜೈಲಿಗೆ ಹೋಗ್ಬೇಕಾಕತಿ, ಅದ್ರ ಸಂಬಂಧ ಬೇಡ, ಅದಕ್ಕೊಂದು ಪ್ಲಾನ್ ಮಾಡು ಅಂತ ಹೇಳಿ ಮತ್ತೊಂದು ಪ್ಲಾನ್ ಮಾಡಾಕತ್ತಾರು. ಆ ಹೀರೋನ ಅಣ್ಣನನ್ನ ಮನಿ ಕರೆಸ್ತಾರ. ಮನಿ ಕರೆಸಿ ಏನ್ ಹೇಳ್ತಾರಪ್ಪ ಅಂದ್ರೆ, ಈ ರೀತಿಯಾಗಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ನಿಮ್ ತಮ್ಮ ಅವನ ಹತ್ರ ಇಟ್ಕೊಂಡಾನು, ಹಾಗೆ ಅವಳನ್ನ ಹೆಂಗ್ರೆ ಮಾಡಿ ಬಿಡಿಸ್ಕೊಂಡ ನನ್ನ ಮಗಳನ್ನ ತಂದು ಕೊಡು ಅಂತ ಆ ಒಬ್ಬ ಅಣ್ಣಗ ಹೇಳ್ತಾನ್ರಿ ಸಾವ್ಕಾರ. ಆದ್ರೆ ಅಂತ ಹೇಳಿ ಸಾವ್ಕಾರ ಅನ್ನಿದ್ದವ ಹೊಂಟಿರ್ತಾನ. ಹೋಗುವಾಗ ಸಾವ್ಕಾರ ಏನ್ ಮಾಡ್ತಾನಪ್ಪ ಅಂದ್ರೆ, ಬಂದೂಕ್ ಇರ್ತೈತ್ರಲ್ಲ ಅದ ಬಂದೂಕನ್ನ ತಗೊಂಡ ಈ ಒಂದು ಬಂದೂಕನ್ನ ತಗೋ, ಅನ್ಸು ಸಲುವಾಗಿ ಈ ಒಂದು ಬಂದೂಕನ್ನ ಒಯ್, ಈ ಬಂದೂಕ್ ಇದ್ರೆ ಯಾರು ಬೇಕಾದ್ರೂ ಅನ್ಸ್ತಾರೋ ಅಂತ ಹೇಳ್ತಾನ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ, ಅಲ್ಲಿದ್ದ ಬಂದೂಕ್ ಒಳಗೆ ಇರುವಂತ ಎಲ್ಲಾ ಗುಂಡುಗಳನ್ನ ತೆಗೆದಿರ್ತಾನ. ತೆಗೆದ ಒಂದು ಬಂದೂಕ್ ಗುಂಡನ್ನ ಹಾಕಿರ್ತಾನ. ಆ ಗುಂಡು ಮ್ಯಾಗ ಅಂದ್ರೆ ಆ ಏನ್ ಒಂದ ಗುಂಡು ಇರ್ತೈತಲ್ಲ ಆ ಗುಂಡು ಮ್ಯಾಗ ಬಳ್ಳಿಟ್ಟ ತೋರಿಸ್ತಾನ್ರಿ ಅಣ್ಣಗ. ನೋಡಿ ಇಲ್ಲಿ ಯಾವುದೇ ರೀತಿಯಾದ ಒಳಗ್ ಗುಂಡುಗಳಿಲ್ಲ ಅಂತ ಹೇಳಿ ತೋರಿಸ್ತಾನ. ಅವಾಗ ಆ ಅಣ್ಣನು ಕೂಡ ಆ ಒಂದು ಮಾತಿನಿಂದ ನಂಬಿ ಹೊಕ್ಕನ್ರಿ. ಆದ ಬಂದೂಕನ್ನ ತಗೊಂಡು ಆ ಹೀರೋ ಇದ್ದ ಜಾಗಕ್ಕ ಹೊಕ್ಕನ್ರಿ ಅಣ್ಣ. ಈಗ ಮಾತ್ ಮುಂದಿನ ಸೀನ್ದಾಗ ಏನ್ ತೋರ್ಸಪ್ಪ ಅಂದ್ರೆ, ಹೀರೋ ಇದ್ದಲ್ಲಿ ಜಾಗಕ್ಕ ಅಣ್ಣ ಬರ್ತಾನ್ರಿ. ಬಂದ್ ಏನ್ ಹೇಳ್ತಾನಪ್ಪ ಅಂದ್ರೆ, ಆ ಒಬ್ಬ ಸಾವ್ಕಾರನ ಮಗಳನ್ನ ಕಳಿಸೋತ್ ಹೇಳ್ತಾನ. ಅವಾಗ ಹೀರೋ ಏನ್ ಹೇಳ್ತಾನಪ್ಪ ಅಂದ್ರೆ, ಬಂದ್ರ ಕರ್ಕೊಂಡು ಹೋಗು, ನಾ ಏನ ಅವಳನ್ನ ಹಿಡ್ಕೊಂಡು ನಿಂತಿಲ್ಲ ಅಂತ ಹೇಳ್ತಾನ. ಅವಾಗ ಏನಂತಾನಪ್ಪ ಅಂದ್ರೆ, ಅಣ್ಣ ಅವಳನ್ನ ಬಾ ಕರಿತಾನ. ಆದ್ರ ಹೀರೋಯಿನಿ ಬರಾಕ್ ತಯಾರಿರಂಗಿಲ್ಲ. ಅವಾಗ ಸಿಟ್ಟಿಗೆದ್ದ, ನೀ ಹೇಳ್ರ ಅಟ್ಟ ಬರ್ತಾಳು, ನೀ ಹೇಳ ತಮಗ್ ಹೇಳ್ತಾನ, ನಾ ಹೇಳಂಗಿಲ್ಲ ತಮ್ಮ ಅತಾನ್ರಿ. ಸ್ವಲ್ಪ ಹಿಂಗ ವಾದ ವಿವಾದ ಚಲೋ ಆಕ್ಕವ್ರಿ. ವಾದ ಚಲೋ ಆದ ಬಳಿಕ ಅಣ್ಣಗ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಆ ಗುಂಡನ್ನ ತೆಗಿತಾನೆ, ಅದರ ಬಂದೂಕನ್ನ ತೆಗಿತಾನ. ಬಂದೂಕ್ ತೆಗೆದ ಇನ್ನೇನ್ ಅವನನ್ನ ಹೊಡಿಬೇಕು ಅನ್ನೋದ್ರೊಳಗಾಗಿ ಆ ಕಡೆಯಿಂದ ಅಣ್ಣನ ಹೆಂಡತಿ ಹುಡ್ಕೋತ ಬರ್ತಾಳ್ರಿ. ಹುಡ್ಕೋತ ಬಂದ ಬಳಿಕ ಈ ಕಡೆ ಆ ಬಂದೂಕ ಟ್ರಿಗರ್ನ ಒತ್ತುದ್ರೊಳಗ ಆ ಅಣ್ಣನ ಹೆಂಡತಿ ಬಂದ ಆಡ್ ನಿಂದಿರ್ತಾಳು. ಆಡ್ ನಿಂತ ಬಳಿಕ ಅಣ್ಣನ ಹೆಂಡತಿಗೆ ಆ ಒಂದು ಗೋಳೆ ಅಂದ್ರೆ ಆ ಒಂದು ಗುಂಡು ಏನಿರ್ತೈತ್ರಲ್ಲ ಆ ಗುಂಡು ಕುಂಡಿರ್ತೈತಿ. ಕೂತ ಬಳಿಕ ಅಣ್ಣನ ಹೆಂಡತಿ ಅಲ್ಲೇ ತೆಳಗ್ ಬೀಳ್ತಾಳ. ಬಿದ್ದ ಆ ತಮ್ಮಗ ಸಿಟ್ಟು ಬರಾಕತ್ತೈತಿ. ಅಂದ್ರೆ ನನ್ನ ದೇವರಂತ ಅತ್ತಿಗೆನ ಅಂದ್ರೆ ಅವನ ಅಣ್ಣನ ಹೆಂಡತಿನ ಇರ್ತಾಳ. ದೇವರಂತ ಅತ್ತಿಗೆನ ನೀ ಕೊಂದ್ಯಾ ಅಂತ ಹೇಳಿ ಸಿಟ್ಟಿಗೆದ್ದ ಅವನ ಅಣ್ಣನ ಹತ್ರ ಬರ್ತಾನ್ರಿ. ಬಂದ್ ಬಳಕ ಅಣ್ಣಿದ್ದವ ಏನ್ ಹೇಳ್ತಾನಪ್ಪ ಅಂದ್ರೆ, ಇದನ್ನೆಲ್ಲ ಮಾಡಿದ್ ಸಾವ್ಕಾರ, ನಾ ಇದ್ರೊಳಗೆ ಗುಂಡಿಲ್ಲ ಸುಮ್ಮ ಅನ್ಸು ಸಲುವಾಗಿ ಒಯ್ ಅಂತ ಹೇಳಿದ್ದ, ನಾ ಹಂಗ ತಿಳಿದು ಬಂದಿದ್ನಿ, ಆದ್ರ ಒಳಗೆ ಒಂದು ಗುಂಡು ಹಾಕಿ ಕೊಟ್ಟಾನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನ. ಹೇಳಿ ಬಳಿಕ ಸಿಟ್ಟಿಗೆದ್ದ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ, ಕೊಡ್ಲಿ ತಗೊಂಡ ಆ ಸಾವ್ಕಾರ ಮನಿಗೆ ಹೋಗ್ತಾನ. ಸಾವ್ಕಾರ ಮನಿಗೆ ಹೋಗಿ ಅವನನ್ನ ಬೆನ್ ಹತ್ತಿ ಕಡಿಬೇಕಂತ ಪ್ರಯತ್ನ ಮಾಡ್ತಾನ. ಅವಾಗ ಸಾವ್ಕಾರ ಹುಡ್ಕೋತ ಆ ಒಂದು ಎಲ್ಲಿ ಜಾಗ ಇರ್ತೈತಿಲ್ಲ ಅಂದ್ರೆ, ಮೊದಲು ಎಲ್ಲಿ ಒಂದ್ ಜಾಗ ಎಲ್ಲಾರು ಕೂಡಿರ್ತಾರಲ್ಲ ಅದ ಒಂದ್ ಜಾಗಕ್ಕ ಬರ್ತಾನ್ರಿ. ಬಂದ್ ಬಳಿಕ ಅಣ್ಣನು ಅಲ್ಲಿ ಇರ್ತಾನೋ, ನಿಮ್ ತಮ್ಮನಿಂದ ಕಾಪಾಡೋ ಅಂತ ಹೇಳ್ತಾನ. ಆದ್ರ ಈಗ ಅಣ್ಣಗೂ ಕೂಡ ಗೊತ್ತಾಗಿರ್ತೈತ್ರಿ ಸಾವ್ಕಾರ ಎಂತವ ಅದಾನ ಅನ್ನೋದು. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ, ನಾನು ಏನ್ ಹೇಳಂಗಿಲ್ಲ ಅಂತ ಹೇಳ್ತಾನ. ಅವಾಗ ಹೀರೋ ಇದ್ದಾಗ ಏನ್ ಮಾಡ್ತಾನಪ್ಪ ಅಂದ್ರೆ, ಹೋಗಿ ಪಡ್ಲಿಯನ್ನ ತಗೊಂಡ ಇನ್ನೇನ್ ಕೊಲ್ಲಬೇಕು ಅನ್ನೋದ್ರೊಳಗಾಗಿ ಆ ಒಬ್ಬ ಅತ್ತಿಗೆ ಧ್ವನಿ ಕೇಳಿಸತ್ರಿ. ಧ್ವನಿ ಕೇಳಿಸೋ ಬಳಿಕ ಅವಾಗ ಹೀರೋ ಇದ್ದವ ಏನ್ ಮಾಡ್ತಾನ, ಪಡ್ಲಿಯನ್ನ ಒಗದ ಅತಿ ಜೀವಂತ ಇರ್ತಾಳ್ರಿ. ಯಾಕಂದ್ರ ಗುಂಡಿದ್ದಿದ್ದ ಮೈ ಕೂತಿರಂಗಿಲ್ಲ, ಅದ ಕೈ ಕೂತಿರ್ತೈತ್ರಿ ಗುಂಡಿದ್ದಿದ್ದ. ಕೈ ಕೂತ ಬಳಿಕ ಆ ಅಣ್ಣನ ಹೆಂಡತಿಗೆ ಇನ್ನೂ ಕೂಡ ಆಗಿರಂಗಿಲ್ರಿ. ಆಗಿಲ್ಲ ಅಂದ ಬಳಿಕ ಇಲ್ಲಿಗೆ
ಅನ್ನ ಹೆಂಡತಿ ಜೀವಂತ ಇನ್ನ ಇರ್ತಾಳ ನೋಡೋದು ನಮ್ಗೆ ಗೊತ್ತಾಗಲ್ಲ. ಅದೇ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಈ ಕಡೆ ಜೀವಂತ ಇರೋದು ನಮ್ಗೆ ಗೊತ್ತಾಗ್ಕೊಳಕ ಆ ಕಡೆಯಿಂದ ಪೊಲೀಸ್ ಜೀಪ್ ಬರ್ತೈತಿ. ಆ ಒಬ್ಬ ಸಾವುಕಾರನ ಅರೆಸ್ಟ್ ಮಾಡ್ತಾರೋ. ಯಾಕಪ್ಪ ಅಂದ್ರೆ ಆ ಒಬ್ಬ ಹೀರೋನ ಕೊಲಾಕ್ ಸಂಚು ಮಾಡಿದ್ದಿರ್ಲೆ ಅದ್ರ ಸಲುವಾಗಿ ಆ ಒಬ್ಬ ಸಾವುಕಾರನ ಅರೆಸ್ಟ್ ಮಾಡ್ತಾರೆ. ಹಂಗ ಇಲ್ಲಿ ಏನ್ ತೋರಿಸ್ತಾರಪ್ಪ ಅಂದ್ರೆ ಸಾವುಕಾರು ಕೂಡ ಈಗ ಒಳ್ಳೆ ವ್ಯಕ್ತಿ ಆಗಿರ್ತಾನ್ರಿ. ಅಂದ್ರೆ ಕಡಿಗೂ ನೀನ ಗೆದ್ದಿ ಸಂಪತ್ತಿಗೆ ಸವಾಲ್ ಹಾಕಿದ್ದಿ ಆ ಸಂಪತ್ತಿಗೆ ಸವಾಲ್ದಾಗ ನೀನ ಗೆದ್ದಿ ಅಂತ ಆ ಹೀರೋಗೆ ಹೇಳ್ತಾನ್ರಿ. ಇಷ್ಟ ಹೇಳಿ ಆ ಒಬ್ಬ ಸಾವುಕಾರ ಮತ್ತು ಆ ಒಬ್ಬ ಸಾವುಕಾರ ಜೋಡಿ ಇದ್ದವನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರ. ಹೋದ ಬಳಿಕ ಈ ಕಡೆ ಹೀರೋಯಿನಿ ಮತ್ತು ಹೀರೋನು ಕೂಡ ಒಂದಾಕಾರ. ಇಲ್ಲಿಗೆ ಮೂವಿ ಮುಗಿತು. ನೋಡ್ರಲ್ಲ ಹೆಂಗ ಅನಿಸ್ತು ಮೂವಿ. ಹಂಗ ಮತ್ ಮುಂದಿನ ರವಿವಾರ ಮತ್ತೊಂದು ಮೂವಿ ಜೊತೆಗೆ ಹಾಜರಿರ್ತಾನು. ಹಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ಕೊತ ಮತ್ ಮುಂದಿನ ರವಿವಾರ ಮತ್ತೊಂದು ಮೂವಿ ಜೊತೆಗೆ ಹಾಜರಿರುನು. ಅಲ್ಲಿವರೆಗೂ ಎಲ್ಲರಿಗೂ